ಆತ್ಮೀಯ ಶಿಕ್ಷಕ ಬಂಧುಗಳೇ, ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ KAAMS ಅಂದರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವ ಆಪ್ ಬಗ್ಗೆ, ಅಂದ್ರೆ ಕರ್ತವ್ಯ ಎಂಬ ಆಪ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಂದ್ರೆ ಈ ವಿಡಿಯೋದಲ್ಲಿ ಈ ಒಂದು ಕ್ಯಾಂಪ್ಸ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳುವುದು ಹೇಗೆ, ಈ ಒಂದು ಅಪ್ಲಿಕೇಶನ್ ಅನ್ನ ಯಾರ್ಯಾರು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಹಾಗೂ ರಿಜಿಸ್ಟ್ರೇಷನ್ ಮಾಡುವುದು ಹೇಗೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಂದ್ರೆ ಈ ಒಂದು ಕರ್ತವ್ಯ ಆಪ್ ಕ್ಯಾಂಪ್ಸ್ ಆಪ್ ಅನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾಯಂ ಶಿಕ್ಷಕರು, ಮುಖ್ಯ ಶಿಕ್ಷಕರು, ತತ್ಸಮಾನ ವೃಂದ ಅಧಿಕಾರಿಗಳು ಮತ್ತು ಎಲ್ಲಾ ಕಚೇರಿಗಳಲ್ಲಿರುವ ಕಾಯಂ ಬೋಧಕೇತರ ಸಿಬ್ಬಂದಿ ಅಧಿಕಾರಿಗಳ ಹಾಜರಾತಿಯನ್ನು ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಒಂದು ಅಪ್ಲಿಕೇಶನ್ ಅನ್ನ ಬಳಸಬೇಕಾಗತ್ತೆ. ಸೊ ಮೊದಲು ನಿಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂತಹ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ. ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಕಾಣಿಸ್ತದೆಯಲ್ಲ, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ನೀವು KAMS ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಕಾಣಿಸ್ತದಿಲ್ಲ, ಅಲ್ಲಿ KAMS ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ KAAMS ಅಂತ ಒಂದು ಆಪ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗತ್ತೆ. ನೀವು ಇನ್ನೂ ಇನ್ಸ್ಟಾಲ್ ಮಾಡಿಕೊಂಡಿಲ್ಲ ಅಂತಂದ್ರೆ ನೀವು ಇನ್ಸ್ಟಾಲ್ ನಿಮ್ಮ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ. ನಾನು ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದು ಈ ಒಂದು ಅಪ್ಲಿಕೇಶನ್ ಆಗಾಗ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ನೀವು ಆಗಾಗ ಈ ಒಂದು ಅಪ್ಲಿಕೇಶನ್ ಅನ್ನ ಅಪ್ಡೇಟ್ ಕೂಡ ಮಾಡಿಕೊಳ್ಳಬೇಕಾಗತ್ತೆ. ಸರಿ, ನಾನು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ಓಪನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಅಂದ್ರೆ ಕೆಲವು ಪರ್ಮಿಷನ್ಸ್ ಕೇಳುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡ ಮೇಲೆ ಈ ಒಂದು ಪ್ಲೇ ಸ್ಟೋರ್ ನಲ್ಲಿ ಕೆಲವು ಪರ್ಮಿಷನ್ಸ್ ಕೇಳುತ್ತೆ. ಆ ಎಲ್ಲಾ ಪರ್ಮಿಷನ್ಸ್ ಅನ್ನ ನೀವು ಅಲೋ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಇಲ್ಲಿ ಎಲ್ಲಾ ಪರ್ಮಿಷನ್ಸ್ ಅನ್ನು ನೀವು ಲೊಕೇಶನ್ ಆಗಿರ್ಬೋದು, ಸುಮಾರು ಆಪ್ಷನ್ಸ್, ಕ್ಯಾಮ್ರಾ ಆಪ್ಷನ್ ಆಗಿರ್ಬೋದು, ಇದನ್ನ ಲೊಕೇಶನ್ ನೀವೇನ್ ಮಾಡ್ಬೇಕಾಗತ್ತೆ, ಆ ಒಂದು ಪರ್ಮಿಷನ್ ಅನ್ನ ನೀವು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮ್ಗೆ ಮೇನ್ ಪೇಜ್ ಈ ರೀತಿ ಓಪನ್ ಆಗತ್ತೆ. ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗತ್ತೆ. ಇಲ್ಲಿ ನೋಡಬಹುದು ಕರ್ತವ್ಯ ಕ್ಯಾಂಪ್ಸ್ ವೆಲ್ಕಮ್ ಟು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣ್ತಾ ಇದೆ, ರಿಜಿಸ್ಟರ್, ಲಾಗಿನ್ ಅಂತ. ಅಂದ್ರೆ ನಾವು ಫಸ್ಟ್ ಟೈಮ್ ನಾವು ಈ ಒಂದು ಆಪ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಮೊದಲು ನಾವು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆದ ಮೇಲೆ ನೆಕ್ಸ್ಟ್ ನಾವು ಲಾಗಿನ್ ಆಗ್ಬೇಕಾಗತ್ತೆ. ಸೊ ನೀವು ಮೊದಲು ರಿಜಿಸ್ಟರ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಅಂದ್ರೆ ನೀವು ನಿಮ್ಮ ಏನು HRMS ಡೀಟೇಲ್ಸ್ ಅಲ್ಲಿ ನೀವು ನಿಮ್ಮ ಮೊದಲ KGID ನಂಬರ್ಗೆ ಯಾವ ಮೊಬೈಲ್ ನಂಬರ್ ನ ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ ನ ಟೈಪ್ ಮಾಡಿ ಇಲ್ಲಿ ನೋಡ್ತಾ ಇರೋ ಕೆಳಗಡೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ OTP ಸೆಂಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಏನು OTP ಬರುತ್ತೆ ಆ ಒಂದು OTP ಯನ್ನ ಇಲ್ಲಿ OTP ಎಂಬ ಜಾಗದಲ್ಲಿ ಎಂಟರ್ OTP ಜಾಗದಲ್ಲಿ ಆ ಒಂದು OTP ಯನ್ನ ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ OTP ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ OTP ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನಿಮಗೆ ನೆಕ್ಸ್ಟ್ ಎಂಬ ಆಪ್ಷನ್ ಇರುತ್ತೆ. ಆ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಆಡಳಿತ ಕೇಂದ್ರದ ಆಧಾರ್ ಸೇವೆ ಅಂದ್ರೆ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಆಧಾರ್ ಸರ್ವಿಸ್, ಈ KYC ಸೇವೆಯನ್ನ ಮಾಡ್ಕೋಬೇಕಾಗತ್ತೆ. ಈ KYC ಸರ್ವಿಸ್ ನಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡಿ. ನಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬರ್ತಕ್ಕಂತ OTP ಅನ್ನು ಎಂಟರ್ ಮಾಡಿ ನಾವು ಈ KYC ಯನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ OTP ಎಂಬ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಇಲ್ಲಿ OTP ಪಡೀರಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ OTP ಯನ್ನ SMS ಮೂಲಕ ಕಳಿಸಲಾಗಿದೆ. ಅಂದ್ರೆ ಈಗ OTP ಸೆಂಡ್ ಆಗಿದೆ. ಆ ಒಂದು ಆಧಾರ್ OTP ಯನ್ನ ಇಲ್ಲಿ ನೋಡ್ತಾ ಇದ್ರಲ್ಲ OTP ನಮೂದಿಸಿ ಅಂತೇಳಿ ಎಂಟರ್ OTP ಜಾಗದಲ್ಲಿ ನೀವು ಆ ಒಂದು OTP ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಇದೆಯಲ್ಲ, ಅಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಪ್ರೊಸೆಸಿಂಗ್ ಆಗತ್ತೆ. ಅಂದ್ರೆ ನೀವು OTP ನ ನಮೂದಿಸಿದ ಮೇಲೆ ನೀವು ಸಬ್ಮಿಟ್ ಮಾಡ್ತಿರಲ್ಲ ಆ ಒಂದು OTP ಇಲ್ಲಿ ಪ್ರೊಸೆಸಿಂಗ್ ಆಗತ್ತೆ. ಪ್ರೊಸೆಸಿಂಗ್ ಆದ್ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಈ KYC ಸಕ್ಸಸ್ಫುಲ್ ಅಂತ ಹೇಳಿ ಬಂತು. ಇಲ್ಲಿ ನೋಡ್ತಾ ಇದ್ರಲ್ಲ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಗವರ್ನಮೆಂಟ್ ಎಂಪ್ಲಾಯೀಸ್ ಎಂಟರ್ KGID ಅಂಡ್ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಎಂಟರ್ ಎಂಪ್ಲಾಯಿ ID ಅಂತ ಹೇಳಿ ಇಲ್ಲಿ ನಿಮ್ಮ KGID ನಂಬರ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ನಿಮ್ಮ ಡೆಸಿಗ್ನೇಷನ್ ಇರುತ್ತೆ, ನಿಮ್ಮ ಡಿಪಾರ್ಟ್ಮೆಂಟ್ ನೇಮ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಸರಿ, ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಇನ್ಸ್ಟ್ರಕ್ಷನ್ ನಂಬರ್ 1, ಪೊಸಿಷನ್ ಯುವರ್ ಫೇಸ್ ಪ್ರಾಪರ್ಲಿ ಇನ್ ದ ಕ್ಯಾಮರಾ ಮಾರ್ಕಿಂಗ್ಸ್. ಅಂದ್ರೆ ಏನು ಕ್ಯಾಮರಾ ಓಪನ್ ಆಗತ್ತೆ ಆ ಮಾರ್ಕಿಂಗ್ ಒಳಗೆ ನಿಮ್ಮ ಒಂದು ಫೇಸ್ ಇರಬೇಕಾಗತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಎರಡನೇದು, ಗ್ರಾಂಟ್ ಪರ್ಮಿಷನ್ ಟು ಯೂಸ್ ದ ಕ್ಯಾಮರಾ ಅಂಡ್ ಲೊಕೇಶನ್. ನಾನು ಫಸ್ಟ್ ಅಲ್ಲೇ ಹೇಳಿದೆ, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೆಲವು ಪರ್ಮಿಷನ್ಸ್ ಅನ್ನ ಕೇಳುತ್ತೆ ಅಂತ ಹೇಳಿ. ಅದರಲ್ಲಿ ಮೇನ್ ಆಗಿ ಎರಡು, ಕ್ಯಾಮರಾ ಪರ್ಮಿಷನ್ ಅಂಡ್ ಲೊಕೇಶನ್ ಪರ್ಮಿಷನ್ ಇದು ಆನಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ನಾವು ಆಲ್ರೆಡಿ ಆಗ್ಲೇ ಕೊಟ್ಟಿದ್ದೀವಿ, ನೀವು ಕೂಡ ಅಷ್ಟೇ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಪರ್ಮಿಷನ್ಸ್ ಅನ್ನ ನೀವು ಅಲೋ ಮಾಡಬೇಕು. ಸರಿ, ಈಗ ನಾನು ಇಲ್ಲಿ ಕ್ಯಾಪ್ಚರ್ ಫೇಸ್ ಅಂತ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಇಲ್ಲಿ ಲೊಕೇಶನ್ ಮತ್ತು ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕ್ಯಾಮ್ರಾ ಓಪನ್ ಆಗಿದೆ. ಸೊ ನಾನು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಫೋಟೋ ಕ್ಯಾಪ್ಚರ್ ಆಗತ್ತೆ. ಕ್ಯಾಪ್ಚರ್ ಆಗಿ ಸೇವ್ ಆಗತ್ತೆ. ಥ್ಯಾಂಕ್ ಯು, ಯುವರ್ ಇಮೇಜ್ ಹ್ಯಾಸ್ ಬಿನ್ ಕ್ಯಾಪ್ಚರ್ಡ್ ಅಂತ ಬಂತು. ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಕೂಡ ಇರುತ್ತೆ, ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನೀವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಆ ಒಂದು ಲ್ಯಾಟಿಟ್ಯೂಡ್ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶ ಇರುತ್ತೆ. ಇಲ್ಲಿ ಕೆಳಗಡೆ ಬೇಕಾದ್ರೆ ನೀವು ಮತ್ತೆ ರೀಟೇಕ್ ಅಂದ್ರೆ ನಿಮ್ಮ ಒಂದು ಈ ಒಂದು ಇಮೇಜ್ ಕ್ಯಾಪ್ಚರ್ ಸರಿಯಾಗಿ ಆಗಿಲ್ಲ ಅಂತಂದ್ರೆ ನೀವು ರೀಟೇಕ್ ಮಾಡ್ಕೊಂಡು ಮತ್ತೊಮ್ಮೆ ನೀವು ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ನಾನು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಪ್ರೊಸೆಸಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ನಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲ್ ಅಂತ ಹೇಳಿ ಬಂತು. ನಮ್ಮ ಫೇಸ್ ಸಕ್ಸಸ್ಫುಲಿ ಆಗಿ ನಮ್ಮ ಫೇಸ್ ಮ್ಯಾಚ್ ಆಗಿದೆ, ಸಕ್ಸಸ್ ಆಗಿದೆ ಅಂತ ಹೇಳಿ ಅರ್ಥ. ಇಲ್ಲಿ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂತು. ಸೊ ಈಗ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದೀವಿ. ಸೊ ಈಗ ನಾವು ಪ್ಲೀಸ್ ಲಾಗಿನ್, ಈಗ ಲಾಗಿನ್ ಆಗೋಣ. ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಇಲ್ಲಿ ಪ್ಲೀಸ್ ಲಾಗಿನ್ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಆ ಒಂದು ಪ್ಲೀಸ್ ಲಾಗಿನ್ ಮೇಲೆ ಟಚ್ ಮಾಡಿದ ತಕ್ಷಣ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ನೋಡ್ತಾ ಇದ್ರಲ್ಲ, ಕರ್ತವ್ಯ ಆಪ್ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇಲ್ಲಿ ನೋಡ್ಬೋದು ಹಲೋ ಅಂತ ನಿಮ್ಮ ಹೆಸರು, ನಿಮ್ಮ KJD ನಂಬರ್ ಇರುತ್ತೆ. KJD ನಂಬರ್ ಕೆಳಗಡೆ ಈ ಯಾವ ದಿನ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಿರೋ ಆ ಒಂದು ಡೇಟ್, ಇಸ್ವಿ ಕೂಡ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ, ಸುಮಾರು ಆಪ್ಷನ್ಸ್ ಇದೆ. ಚೆಕ್ ಇನ್, ಚೆಕ್ಔಟ್ ಹಾಗೂ OOD, ಲೀವ್, ರಿಪೋರ್ಟ್, FAQ, ಪ್ರೊಫೈಲ್, ಮೂವ್ಮೆಂಟ್ಸ್, ಸುಮಾರು ಮಾಹಿತಿ ಇದೆ. ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಆಪ್ಷನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಅಂದ್ರೆ ಆತ್ಮೀಯ ಶಿಕ್ಷಕ ಬಂಧುಗಳೇ, ನೋಡಿದ್ರಲ್ಲ ನೀವು KAAMS ಈ ಒಂದು ಅಪ್ಲಿಕೇಶನ್ ಅನ್ನ ನಾವು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು, ಯಾವ ರೀತಿ ಆಧಾರ್ KYC ಮಾಡ್ಕೋಬೇಕು ಹಾಗೂ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಎಂಬುದರ ಮಾಹಿತಿಯನ್ನ ಫ್ರೆಂಡ್ಸ್ ಈ ವಿಡಿಯೋವನ್ನ ಕರ್ನಾಟಕದ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾಯಂ ಶಿಕ್ಷಕರು, ಮುಖ್ಯ ಶಿಕ್ಷಕರು, ತತ್ಸಮಾನ ವೃಂದ ಅಧಿಕಾರಿಗಳು ಮತ್ತು ಎಲ್ಲ ಕಚೇರಿಗಳಲ್ಲಿರುವ ಕಾಯಂ ಬೋಧಕೇತರ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅವರು ಕೂಡ ಈ ಒಂದು ಆ್ಯಪ್ ಅನ್ನು ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗತ್ತೆ. ಫ್ರೆಂಡ್ಸ್ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.